ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಮನೆ ಕಟ್ಟೋದೊಂದು ಕನಸಿರುತ್ತೆ ಗೊತ್ತಾ. ಬೆಂಗಳೂರಿನಲ್ಲಿ ಸೈಟ್ ತೊಗೊಳೋದು, ಮನೆ ಕಟ್ಟೋದು ಎಲ್ಲರ ಡ್ರೀಮ್. ಅದು ಆ್ಯಕ್ಚುಲಿ ಅಚೀವ್ ಮಾಡೋದು ತುಂಬ ಕಮ್ಮಿ. ಅದೇ ಮನೆ ತಗೋಬೇಕು ಅಂತ ಆಸೆ ಇದೆಯಾ, ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರಾ, ಬನ್ನಿ 10,000 ರೂಪಾಯಿಗೆ ಬುಕಿಂಗ್ ತೊಗೊಂಡು ನಿಮ್ಮ ಹೆಸರಿಗೆ ಲೋನ್ ಲಾಗಿನ್ ಮಾಡಿಸಿ ಎಷ್ಟು ಸ್ಯಾಂಕ್ಷನ್ ಬರುತ್ತೋ ನೋಡ್ಕೊಂಡು ಮುಂದುವರಿಯುತ್ತೆ. ಅಳ್ಪೆ ಮಟ್ಟದ್ದು ನಾವೇನು ಕಾಂಪ್ರಮೈಸೇ ಆಗಲ್ಲ. ಹಂಗಂತೇಳಿ ಹೈ ಕ್ವಾಲಿಟಿ ಏನು ಹಾಕಲ್ಲ ನಾವು, ಅದೇ ಥರ ಲೋ ಕ್ವಾಲಿಟಿನೂ ಹಾಕಲ್ಲ. ಮೀಡಿಯಮ್ ನಮ್ದೇನು ಮಿಡಲ್ ಕ್ಲಾಸ್ ಸೆಗ್ಮೆಂಟ್ಗೆ ಏನಾಗುತ್ತೆ, ಅವ್ರ ಬಜೆಟ್ಗೆ ಎಷ್ಟಾಗುತ್ತೆ ಅಷ್ಟಕ್ಕೆ ಮಾಡೋದು ನಾವು. ರಾಮಹಳ್ಳಿ, ಯಶವಂತಪುರ ಕೇಳಿದ್ದೀರಾ ಕ್ಷೇತ್ರ, ನೀವು ಇಲ್ಲಿ ಮನೆ ತೊಗೊಂಡ್ರೆ ನಿಮ್ಮ ಓಟ್ ಅಲ್ಲಿಗೆ ಹೋಗುತ್ತೆ. ತೀರಾ ಇಂಟೀರಿಯರ್ಸ್ ಏನಿಲ್ಲ. ನಿಮ್ಗೇನು ಆ್ಯಸ್ ಅ ಹ್ಯೂಮನ್ ಬೀನ್ ನಿಮ್ಗೆ ಏನು ಬೇಸಿಕ್ಸ್ ನೀಡ್ಸ್ ಬೇಕು, ಹಾಸ್ಪಿಟ್ಲು, ಮಕ್ಳಿಗೆ ಸ್ಕೂಲು, ಪಾರ್ಕ್ಸು, ಎವ್ರಿಥಿಂಗ್ ಇಸ್ ಡೆವಲಪ್ಡ್ ಹಿಯರ್. ಸ್ಟಾರ್ಟಿಂಗ್ ಬಂದು ನಾವು 27 ಲಕ್ಷಕ್ಕೆ ಅಂತ ನಮ್ಮ ಏಮ್ ಇದ್ದಿದೆ 27 ಲಕ್ಷ ಅಂತ. ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ಗೆ 27 ಲಕ್ಷ ಅನ್ನೋದು ದೊಡ್ಡದಾಗ್ಬೋದು, ಬಟ್ ವಿತ್ ಮನೆ ಅಂದಾಗ ಅದು ಅಫೋರ್ಡ್ ಮಾಡೋಕ್ಕಾಗುತ್ತೆ. ಈಗ 27 ಲಕ್ಷ ಅನ್ನೋದೆಲ್ಲ ಸೋಲ್ಡ್ ಔಟ್ ಆಗಿದೆ ಸರ್. ಅದ್ರಲ್ಲಿ ನಾವು 2 BHK ಕಟ್ಕೊಡ್ತಿದ್ವಿ. ಕಸ್ಟಮೈಸ್ ಇತ್ತು, 1 BHK ಆದ್ರೂ ಮಾಡಿಸ್ಕೋಬಹುದು, 2 BHK ಆದ್ರೂ ಮಾಡಿಸ್ಕೋಬಹುದು ವಿತ್ ಅವ್ರ ಪ್ಲಾನ್ ಅಲ್ಲೇನೆ. ಇವಾಗ ಅದೆಲ್ಲ ಸೋಲ್ಡ್ ಔಟ್ ಆಗಿದೆ ಸರ್. ಇವಾಗ ಇರೋದೆಲ್ಲ 37 ಲ್ಯಾಕ್ಸ್ ಇಂದ ಸರ್. ಇವಾಗ ಈ ಮನೆ ನೋಡ್ತಿದ್ರಲ್ಲ ನೀವು, 600 ಸ್ಕ್ವೇರ್ ಫೀಟ್ ಅಲ್ಲಿ ನಾವು 32 ಲ್ಯಾಕ್ಸಿಗೆ ಕಟ್ಕೊಟ್ಟಿದ್ದೀವಿ ವಿತ್ ಸೈಟ್. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಬ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ ನಿಮ್ಗೆ 27 ಲಕ್ಷಕ್ಕೆ ಸೈಟ್ ಸಿಗೋದೇ ಕಷ್ಟ. ಆದ್ರೆ 27 ಲಕ್ಷಕ್ಕೆ ಸೈಟ್ ಜೊತೆಗೆ ಮನೆ ಎಲ್ಲ ಕಟ್ಕೊಟ್ಟಿದ್ದಾರೆ ನಮ್ಮ KR ವೆಂಚರ್ಸ್ ಅವರು. ಈ ಲೇಔಟಿನ ವಿಡಿಯೋ ನಮ್ ಚಾನಲ್ ಅಲ್ಲೇ 1 ವರ್ಷದ ಹಿಂದೆ ನೀವು ನೋಡಿರ್ತೀರಾ. ಸೊ ನಾವು ಅವಾಗ ನಿಮ್ಗೆ ತೋರಿಸಿದೀವಿ 27 ಲಕ್ಷಕ್ಕೆ ಸೈಟ್ ಜೊತೆಗೆ ಮನೆ ಕೊಡ್ತಾ ಇದ್ದಾರೆ ಅಂತ ನಾವು ನಿಮ್ಗೆ ತಿಳಿಸಿದೀವಿ. ಆ ವಿಡಿಯೋ ಕೂಡ ನೀವು ನೋಡ್ಬೋದು. ಅದಷ್ಟೇ ಅಲ್ಲದೆ ಇಲ್ಲಿ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಿ 27 ಲಕ್ಷಕ್ಕೆ ಇವಾಗ ಹೊಸ ಪ್ರಾಜೆಕ್ಟ್ ನ ತರ್ತಾ ಇದ್ದಾರೆ. KR ವೆಂಚರ್ಸ್ ನ ಉದ್ದೇಶ ಬಂದು ಎಲ್ಲಾ ವರ್ಗದ ಜನರಿಗೂ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಮನೆ ಸಿಗ್ಬೇಕಂತ ಇವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮನೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಇವಾಗ ಹೊಸ ಲೇಔಟ್ ಅಲ್ಲಿ ನಿಮ್ಗೆ ಏನ್ ಬಜೆಟ್ ಇಂದ ಸ್ಟಾರ್ಟ್ ಆಗತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಜಾಯ್ನ್ ಆಗ್ತಾರೆ ಮ್ಯಾನೇಜರ್ ಸುಮಂತ್ ಅವರು. ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ತಗೊಳ್ಳೋಣ ಬನ್ನಿ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಆರಾಮ್, ನೀವು? ನಾವು ಚೆನ್ನಾಗಿದ್ದೀವಿ ಸರ್. ಹೇಳಿ ನಿಮ್ ಕಂಪ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ. ಸರ್, ನಮ್ಮ ಕಂಪ್ನಿ ಬಂದು KR ವೆಂಚರ್ಸ್ ಅಂತ. ಇದು ಸ್ಟಾರ್ಟ್ ಆಗಿ ಒಂದು 5 years ಆಯ್ತು. ಸುಮಾರು ಲೇಔಟ್ಗಳು ಮಾಡಿದೀವಿ ಸರ್. ಬಟ್ ಇವಾಗ ಏನಂದ್ರೆ ವಿತ್ ಕನ್ಸ್ಟ್ರಕ್ಷನ್ ಅಂತ ಕೊಡ್ತಿದೀವಿ ಸರ್. ಇದಕ್ ಮುಂಚೆ ವಿತೌಟ್ ಕನ್ಸ್ಟ್ರಕ್ಷನ್ ಅಂದ್ರೆ ಬರೀ ಸೈಟ್ಗಳು ಕೊಡ್ತಿದ್ವಿ. ಈಗ ಏನಂದ್ರೆ ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ಗೆ ವಿತ್ ಸೈಟ್ ಮನೆ ಇರ್ಲಿ ಅಂತ ಅನ್ಬಿಟ್ಟು ವಿತ್ ಕನ್ಸ್ಟ್ರಕ್ಷನ್ ಅಂತ ಸ್ಟಾರ್ಟ್ ಮಾಡಿದೀವಿ. ಓಕೆ, ಲಾಸ್ಟ್ ಟೈಮ್ ಬಂದು ವಿಡಿಯೋ ಮಾಡಿದಾಗ 27 ಲ್ಯಾಕ್ಸ್ಗೆ ಸೈಟ್ ಜೊತೆಗೆ ಮನೆ ನೀವು ಕೊಡ್ತಾ ಇದ್ದೀವಿ. ಹೌದು. ಸೊ ಇವಾಗ ಯಾವ ತರ ಕಾನ್ಸೆಪ್ಟ್ ಅಲ್ಲಿ ಸರ್, ಸ್ಟಾರ್ಟಿಂಗ್ ಬಂದು ನಾವು 27 ಲಕ್ಷಕ್ಕೆ ಅಂತ ನಮ್ಮ ಏಮ್ ಇದ್ದಿದೆ 27 ಲಕ್ಷ ಅಂತ. ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ಗೆ 27 ಲಕ್ಷ ಅನ್ನೋದು ದೊಡ್ಡದಾಗ್ಬೋದು, ಬಟ್ ವಿತ್ ಮನೆ ಅಂದಾಗ ಅದು ಅಫೋರ್ಡ್ ಮಾಡೋಕ್ಕಾಗುತ್ತೆ. ಈಗ 27 ಲಕ್ಷ ಅನ್ನೋದೆಲ್ಲ ಸೋಲ್ಡ್ ಔಟ್ ಆಗಿದೆ ಸರ್. ಅದ್ರಲ್ಲಿ ನಾವು 2 BHK ಕಟ್ಕೊಡ್ತಿದ್ವಿ. ಕಸ್ಟಮೈಸ್ ಇತ್ತು, 1 BHK ಆದ್ರೂ ಮಾಡಿಸ್ಕೋಬಹುದು, 2 BHK ಆದ್ರೂ ಮಾಡಿಸ್ಕೋಬಹುದು ವಿತ್ ಅವ್ರ ಪ್ಲಾನ್ ಅಲ್ಲೇನೆ. ಇವಾಗ ಅದೆಲ್ಲ ಸೋಲ್ಡ್ ಔಟ್ ಆಗಿದೆ ಸರ್. ಇವಾಗ ಇರೋದೆಲ್ಲ 37 ಲ್ಯಾಕ್ಸ್ ಇಂದ. ಓಕೆ, ಇವಾಗ ಯಾವ ತರ ಪ್ಯಾಕೇಜಸ್ ನಿಮ್ಮ ಹತ್ರ ಸರ್? ಇವಾಗ ನಮ್ಗೆ 37 ಲ್ಯಾಕ್ಸ್ ಇಂದ ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ 42 ಇದೆ, 44 ಇದೆ, ಅಪ್ ಟು 50 ಲ್ಯಾಕ್ಸ್ ಗಂಟ ನಿಮಗೆ ಗ್ರೌಂಡ್ ಫ್ಲೋರ್ಗೆ ಪ್ಯಾಕೇಜ್ ಸಿಗುತ್ತೆ ಸರ್. ಅಪ್ ಟು 50 ಲ್ಯಾಕ್ಸ್ ಗಂಟ ನಿಮ್ಗೆ ಸಿಗುತ್ತೆ. ಅದ್ರಲ್ಲಿ ನಿಮ್ಗೆ ಕಸ್ಟಮೈಸ್ ಇರುತ್ತೆ, ನಿಮ್ಗೆ ಯಾವ ತರ ಬೇಕೋ ಆ ತರ ಕಟ್ಕೊಡ್ತೀವಿ ಸರ್. ಸರ್, ಈ ಲೇಔಟ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರ್ತಾ ಇದೆ ಸರ್? ಇದು ಬಂದು ಮೈಸೂರು ರೋಡ್ ರಾಮಹಳ್ಳಿ ಹತ್ರ ಬರೋದು. ನಿಯರ್ ಬೈ ನಿಮ್ಗೆ ಸಾಲಿಗ್ರಾಮ ಟೆಂಪಲ್ ಇದೆಯಲ್ಲ, ಅಲ್ಲೇ ಇರೋದು. ನಿಮ್ಗೆ ರಾಮಹಳ್ಳಿ ಮೇನ್ ರೋಡ್ ಇಂದ ಒಂದು 3/4 ಕಿಲೋಮೀಟರ್ ಆಗುತ್ತೆ, ಅರ್ಧ 3/4 ಕಿಲೋಮೀಟರ್. ಬೈ ವಾಕಬಲ್ ಸಿಗುತ್ತೆ, ಬಸ್ ಫೆಸಿಲಿಟಿ ಇದೆ. ಲೇಔಟ್ ಇಂದ ಒಂದು 200-300 ಮೀಟರ್ ಅಲ್ಲೇ ನಿಮಗೆ ಬಸ್ ಫೆಸಿಲಿಟಿ ಇದೆ ಸರ್. ಓಕೆ, ಸೊ ಇವಾಗ ನೀವು ಯಾವ ತರ ಪ್ಯಾಕೇಜಸ್ ಜನರಿಗೆ ಆಫರ್ ಮಾಡ್ತಾ ಸರ್? ಇವಾಗ ನಾವು 37 ಲ್ಯಾಕ್ಸ್ ಅಂತ ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ಇದಕ್ಕೆ ಮುಂಚೆ 27 ಲಕ್ಷ ಅಂದ್ರೆ ನಾವು 600 ಸ್ಕ್ವೇರ್ ಫೀಟ್ ಕೊಡ್ತಿದ್ವಿ, 20-30 ಕೊಡ್ತಿದ್ವಿ. ಇವಾಗ ಏನ್ ಮಾಡಿದೀವಿ ಅಂದ್ರೆ ಸ್ವಲ್ಪ ಅಪ್ಗ್ರೇಡ್ 20-40 ಮಾಡಿದೀವಿ. 800 ಸ್ಕ್ವೇರ್ ಫೀಟ್ ಬರುತ್ತೆ. ಅದ್ರಲ್ಲಿ ಕಸ್ಟಮೈಸ್ ಇರುತ್ತೆ. 2 BHK ಬೇಕಂದ್ರೆ 2 BHK ಮಾಡ್ಕೊಡ್ತೀವಿ, ಇಲ್ಲ 1 BHK ಬೇಕಂದ್ರೆ 1 BHK ತರ ಮಾಡ್ಕೊಡ್ತೀವಿ. ಹಾಗೆ ವೀಕ್ಷಕರೇ, ಇವಾಗ ನಮ್ ಜೊತೆ ಇರೋದು KR ವೆಂಚರ್ಸ್ ಮಾಲೀಕರು ಕುಲ್ದೀಪ್ ರಾಘವ್ ಲಕ್ಷ್ಮೇಗೌಡ ಸರ್ ಅವರು. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ ಸರ್? ಆರಾಮ್, ನೀವು? ನಾವು ಚೆನ್ನಾಗಿದ್ದೀವಿ ಸರ್. ಸೊ ಇಷ್ಟೊಂದು ಕಮ್ಮಿ ಬಜೆಟ್ ಅಲ್ಲಿ ಹೇಗೆ ಕೊಡಕ್ ಸಾಧ್ಯ ಸರ್? ಕೊಡ್ತಾ ಇದೀವಲ್ಲ, ಕಟ್ಟಿ ಕೊಡ್ತಿದೀವಲ್ಲ. ಹೇಗೆ ಸಾಧ್ಯ ಅಂದ್ರೆ ಅಲ್ಲ ಅದೇನು ಗೊತ್ತಾ, ಇದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಮನೆ ಕಟ್ಟೋದೊಂದು ಕನಸಿರುತ್ತೆ ಗೊತ್ತಾ. ಬೆಂಗಳೂರಿನಲ್ಲಿ ಸೈಟ್ ತೊಗೊಳೋದು, ಮನೆ ಕಟ್ಟೋದು ಎಲ್ಲರ ಡ್ರೀಮ್. ಅದು ಆ್ಯಕ್ಚುಲಿ
ಅಚೀವ್ ಮಾಡೋದು ತುಂಬ ಕಮ್ಮಿ ಅದನ್ನ. ಹೌದು. ಈಗೆಲ್ಲ ಮುಂಚೆ ಎಲ್ಲ 1.5 ಕೋಟಿ 2 ಕೋಟಿ ರೂಪಾಯಿ ವಿಲ್ಲಾಗಳು ಬಂದವು. ಅದೇ ಕಾನ್ಸೆಪ್ಟ್ನಲ್ಲೇನೆ ವಿಲ್ಲಾ, ಸ್ಮಾಲ್ ವಿಲ್ಲಾ ಮಿಡಲ್ ಕ್ಲಾಸ್ ಸೆಗ್ಮೆಂಟ್ಗೆ ಹೆಲ್ಪ್ ಆಗಲಿ ಅನ್ನೋ ಥರದಲ್ಲಿ 27 ಸ್ಟಾರ್ಟ್ ಮಾಡಿದ್ದು ನಾವು. ಓಕೆ. 27 lakhs ಒಂದು 5 ಮನೆ ಫಸ್ಟ್ ಬಂತು. ಅದಾದ್ಮೇಲೆ 32 ಆಯ್ತು. ಈಗ ಅದೆಲ್ಲ ಮುಗ್ದೋಯ್ತು. ನಮ್ಮ ಹತ್ರ ಫಸ್ಟ್ ಸೇಲ್ ಆಗೋದೆ 27, 32. ಈಗ 37 ಲಕ್ಷದಿದೆ, 42 lakhs ಇದೆ, 48, 50 ತನಕ ಇದೆ ನನ್ನ ಹತ್ರ. 50 ತನಕನೂ ಇರುತ್ತೆ. ನೀವು ಅದೇ ಡ್ಯೂಪ್ಲೆಕ್ಸ್ ಹೋಗ್ತೀನಿ ಅಂತಂದ್ರೆ 60-65 ತನಕ ಆಗುತ್ತೆ. ಸರ್ ಅದೇ ಇವಾಗ ಅಷ್ಟೊಂದು ಕಮ್ಮಿ ಬಜೆಟಿಗೆ ಮನೆ ಕೊಡುವಾಗ ಕೆಲವರಿಗೆ ಸಮ್ ಡೌಟ್ಸ್ ಬರುತ್ತೆ. ಏನಾದರೂ ಕೆಲಸದಲ್ಲಿ ಏನಾದರೂ ಕಳಪೆ ಇರತ್ತಾ ಆ ಥರ ಇರೋದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನು ಕಳಪೆ ಇಲ್ಲ ತನ್ವೀರ್. ಯಾರೂ ಸುಮ್ಮನೆ ಬಂದು ಅಂತ ಬುಕ್ ಮಾಡ್ಬಿಡಲ್ಲ ಅಥವಾ ಮನೆ ತೊಗೊಂಬಿಡಲ್ಲ. ನಾವು ಕಟ್ಟಿರೋ ಮನೆಗಳು ನೋಡ್ತಾರೆ, ಹೆಂಗಿಲ್ಲ ಕಾಣುತ್ತಲ್ಲ ಕ್ವಾಲಿಟಿ ಯಾವ್ದು ಆಗ್ತಾ ಇದೀವಿ ನೋಡಿ. ಸ್ಟೀಲ್ ಅಲ್ಲೇ ಇದೆ, ಸಿಮೆಂಟು ಅಲ್ಲೇ ಇರ್ತದೆ, ಅವೆಲ್ಲ ಕಣ್ಣಾರೆ ನೋಡ್ತಾರಲ್ಲ. ಕಳಪೆ ಮಟ್ಟದ್ದು ನಾವೇನು ಕಾಂಪ್ರಮೈಸೇ ಆಗಲ್ಲ ತನ್ವೀರ್. ಬಟ್ ಹಂಗಂತೇಳಿ ಹೈ ಕ್ವಾಲಿಟಿ ಏನು ಹಾಕಲ್ಲ ನಾವು, ಅದೇ ಥರ ಲೋ ಕ್ವಾಲಿಟಿನೂ ಹಾಕಲ್ಲ. ಮೀಡಿಯಮ್ ನಮ್ದೇನು ಮಿಡಲ್ ಕ್ಲಾಸ್ ಸೆಗ್ಮೆಂಟ್ಗೆ ಏನಾಗುತ್ತೆ, ಅವ್ರ ಬಜೆಟ್ಗೆ ಎಷ್ಟಾಗುತ್ತೆ ಅಷ್ಟಕ್ಕೆ ಮಾಡೋದು ನಾವು. ಓಕೆ. ಈಗ ಕೆಲವರು ಸೋಫಾ 4 ಲಕ್ಷ ರೂಪಾಯಿದು ತೊಗೊತಾರೆ, 40,000 ಸಿಗುತ್ತೆ ಸೋಫಾ, 10,000 ರೂಪಾಯಿಗೂ ಸಿಗುತ್ತೆ ಸೋಫಾ. ಅವರು ಒಡಿಸೆ ಅವ್ರ ಅಭಿರುಚಿ ತಕ್ಕಂತ ತೊಗೊತಾರೆ. ನಮ್ಮ ಮನೆ ಕಟ್ಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ, ಐ ಹ್ಯಾವ್ ಅ ಟೀಮ್, ಆರ್ಕಿಟೆಕ್ಟ್ಸು, ಇಂಜಿನಿಯರ್ಸು. ನಾವೇನು ಕಳಪೆ ಅಂತ ನಾವು ಯಾರ ಕೈಲೂ ಇದುವರೆಗೂ ಅನ್ಸ್ಕೊಂಡು ಇಲ್ಲ. ನಮ್ಮ ಇರೋ ಎಕ್ಸಿಸ್ಟಿಂಗ್ ಕ್ಲೈಂಟ್ಸು ದೇ ಆರ್ ಆಲ್ ಹ್ಯಾಪಿ. ಓಕೆ. ಎಲ್ಲೂ ಕಳಪೆ ಇಲ್ಲ. ಸರ್ ಇವಾಗ ಈ ಲೇಔಟ್ ನಿಮ್ಮದು ಸೋಲ್ಡ್ ಔಟ್ ಆಗೋ ಸ್ಟೇಜಲ್ಲಿದೆ. ಸೊ ಹೊಸ ಲೇಔಟ್ ಎಲ್ಲ ಯಾವಾಗ ಇನ್ನು ಯಾವಾಗ ಬರ್ತಾ ಇದೆ? ಇಲ್ಲ, ಈಗ 3rd phase ಸ್ಟಾರ್ಟ್ ಮಾಡ್ತಾ ಇದೀವಿ. ಇದ್ರದ್ದು ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ, ಮುಗಿಸ್ಕೊಂಡು 3rd phase ಆಲ್ರೆಡಿ ಕೆಲಸ ಶುರು ಮಾಡಿದ್ದೀವಿ. ಓಕೆ. ಇನ್ನೊಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಲೀಗಲ್ ಆಗಬೇಕದು, ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ ಸರ್. ಲೀಗಲ್ ಬಂತು ಅಂತಂದರೆ ವಿಲ್ ಸ್ಟಾರ್ಟ್ ದೇರ್. ಈಗ ಕ್ವಾಲಿಟಿ ವೈಸ್ ತೊಗೊಂಡಾಗಲೂ ಅಷ್ಟೇನೆ. ನಮ್ಮ ಕ್ಲೈಂಟ್ ಇದ್ದಾರಲ್ಲ, ಅದ್ರಲ್ಲಿ ಒಬ್ಬರು ಬಂದ್ಬಿಟ್ಟು ಅವರು ಆರ್ಕಿಟೆಕ್ಟೇನೆ. ಸೊ ಅವ್ರು ಬಂದು ನೋಡಿ ಅವರು ಖುಷಿ ಪಟ್ಟು ಸರ್ ಚೆನ್ನಾಗಿದೆ ಅಂತ. ಏನು ಅದರಲ್ಲೇನು ಬೇರೆ ಕಾಂಪ್ರಮೈಸ್ ಇಲ್ಲ ತನ್ವೀರ್. ಮತ್ತು ಬೇರೆ ಡೆವಲಪರ್ಸು ಅಷ್ಟೇನೆ, ಅವರು ಬಂದು ನೋಡಿದಾಗ್ಲೂ ನಮ್ದನ್ನ ಯಾರು ಏನು ಇಲ್ಲ ಚೆನ್ನಾಗಿಲ್ಲ ಕಳಪೆ ಅಂತ ಹೇಳಲ್ಲ. ಚೆನ್ನಾಗಿದೆ ಮಾಡ್ತಾ ಇದ್ದೀರಾ ಬೆಂತಿರ್ತಾರೆ. ಓಕೆ ಸರ್, ಇವಾಗ ಫಸ್ಟ್ ಆಫ್ ಆಲ್ 27 lakhs ಬಂದಮೇಲೆ ಸೊ ಜನರಿಗೆ ಏನು ಕಾಣಿಸುತ್ತೆ, ಎಲ್ಲೋ ಒಳಗಡೆ ಮಾಡಿದ್ದಾರೆ ಅಂತ ಅನ್ಕೊಳ್ಬೋದು. ಸೊ ಇದು ಎಕ್ಸಾಕ್ಟ್ ಆಗಿ ಸರೌಂಡಿಂಗ್ ಡೆವಲಪ್ಮೆಂಟ್ ಲೊಕೇಶನ್ ಯಾವ ತರ ಬರ್ತದೆ? ರಾಮವಳ್ಳಿ, ಬೆಂಗಳೂರು, ಯಶವಂತಪುರ ಕೇಳಿದಿರ ಕ್ಷೇತ್ರ? ಹೌದು. ನೀವು ಇಲ್ಲಿ ಮನೆ ತಗೊಂಡ್ರೆ ನಿಮ್ಮ ಓಟ್ ಅಲ್ಲಿಗೆ ಹೋಗುತ್ತೆ. ಯಶವಂತಪುರ ಕ್ಷೇತ್ರಕ್ಕೆ ಇದು ಓಟ್ ಬರೋದು. ಇದು ಓಕೆ. ತೀರಾ ಇಂಟೀರಿಯರ್ಸ್ ಏನಿಲ್ಲ. ನಿಮ್ಗೇನು ಆ್ಯಸ್ ಅ ಹ್ಯೂಮನ್ ಬೀನ್ ನಿಮ್ಗೇನು ಬೇಸಿಕ್ಸ್ ನೀಡ್ಸ್ ಬೇಕು, ಹಾಸ್ಪಿಟ್ಲು, ಸ್ಕೂಲ್ಸು, ಮಕ್ಳಿಗೆ ಸ್ಕೂಲು, ವಯಸ್ಸಾದವ್ರಿಗೆ ಹಾಸ್ಪಿಟಲ್ಸು, ಪಾರ್ಕ್ಸು, ಎವ್ರಿಥಿಂಗ್ ಇಸ್ ಡೆವಲಪ್ಡ್ ಹಿಯರ್. ತೀರಾ ಎಲ್ಲೋ ಬೆಂಗಳೂರು ಬಿಟ್ಟು ನೀವು ಎಲ್ಲೋ ಒಳಗಡೆ ಬಂದು ತೊಗೊಂತಿಲ್ಲ ನೀವು. ಕೆಂಗೇರಿ ರೋಡ್, ನಾಗರಬಾವಿ ಇದೆಯಲ್ಲ, ಅಲ್ಲಿಂದನೂ ಬರ್ಬೋದು, ಮಾಗಡಿ ರೋಡಿಂದನೂ ಬರ್ಬೋದು. ನೀವು ತಿರ್ಗಾ ಈ ಕಡೆಯಿಂದ ಬಂದರೆ, ಕೆಂಗೇರಿಯಿಂದ ಬಂದು ಒಳಗಡೆಯಿಂದ ಬಂದರೆ ಡೈರೆಕ್ಟ್ ನಮ್ಮ ರಾಮವಳ್ಳಿಗೆ ಬರ್ತೀರಾ. ಓಕೆ. ಸೊ ಇದು ಐಡಿಯಾ ಹೇಗೆ ಬಂತು ಸರ್, ಇಷ್ಟು ಕಮ್ಮಿ ಬಜೆಟಲ್ಲಿ ಒಂದು ಜನರಿಗೆ ಮನೆ ತಲುಪಿಸೋದೆಲ್ಲ? ಆವಾಗಲಿಂದ ನೀವಾಗಲೂ ನಾನು ಒಂದೇ ಕಾನ್ಸೆಪ್ಟು, ಮಿಡಲ್ ಕ್ಲಾಸ್ ಪೀಪಲ್ಗೆ ಮನೆ ಬರಬೇಕು, ಮನೆ ಸಿಕ್ಕಲಿ ಅಂತ. ನಂದು ಸ್ವಾರ್ಥ ಇದೆ ಇಲ್ಲಿ. ನಾನು ಅಫ್ಕೋರ್ಸ್ ಪ್ರಾಫಿಟ್ ಇಟ್ಕೊಂಡೇ ಮಾಡೋದು, ಹಂಗಂತ ಹೈ ಪ್ರಾಫಿಟ್ ಇಟ್ಕೊಂಡು ಮಾಡಲ್ಲ. ನಮ್ಗೊಂದು 100 ರೂಪಾಯಿಗೆ ಒಂದು 3 ರೂಪಾಯಿ ಸಿಕ್ಕರೆ ಸಾಕು ಅಂತ ಮಾಡ್ತೀವಿ. 100 ರೂಪಾಯಿಗೆ 3 ರೂಪಾಯಿ, 5 ರೂಪಾಯಿ ಆ ಥರ. ಕೆಲವರು 100 ರೂಪಾಯಿಗೆ 30 ರೂಪಾಯಿ ಬೇಕು ಅಂತ ಮಾಡಿರ್ತಾರೆ. ನಮ್ದು ಆ ಥರ ಅಲ್ಲ. ಬೇಸಿಕ್ ಏನು ಮಿನಿಮಮ್ ಪ್ರಾಫಿಟ್ ಇಟ್ಕೊಂಡು ಅಷ್ಟಕ್ಕೆ ನಾವು ಮಾಡ್ತಾ ಇದೀವಿ ಅಷ್ಟೇ. ಓಕೆ. ಸೊ ಮಿನಿಮಮ್ ಪ್ರಾಫಿಟ್ ಇರೋದ್ರಿಂದ ನಿಮಗೆ ವರ್ಕೌಟ್ ಮಾಡಿ ಜನರಿಗೆ ಹೆಲ್ಪ್ ಆಗೋಂಗೆ ಕೊಡ್ತಾ ಇರೋದು. ಹಾಗೆ ಸರ್, ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಹೇಳೋದಿದ್ರೆ ಹೇಳಿ ಸರ್. ಫೈನಲ್ ಆಗಿ ನಾನು ಹೇಳೋದು ಇಷ್ಟೇನೆ, ಮನೆ ತಗೋಬೇಕು ಅಂತ ಆಸೆ ಇದೆಯಾ, ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರಾ, ಬನ್ನಿ. ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಡೌನ್ ಪೇಮೆಂಟ್ ಎಲ್ಲ ಇಲ್ಲ. 10,000 ರೂಪಾಯಿಗೆ ಬುಕಿಂಗ್ ತೊಗೊಂಡು ನಿಮ್ಮ ಹೆಸರಿಗೆ ಲೋನ್ ಲಾಗಿನ್ ಮಾಡಿಸಿ ಎಷ್ಟು ಸ್ಯಾಂಕ್ಷನ್ ಬರುತ್ತೋ ನೋಡ್ಕೊಂಡು ಮುಂದುವರಿಯುವಂತೆ. ನಿಮ್ಮ ಚಾನಲ್ಲು ಎಷ್ಟೊಂದು ಜನ ಮನೆ ಕಟ್ಸ್ಬೇಕಂತ ಆಸೆ ಇರುತ್ತೆ ಗೊತ್ತಾ, ಅಂಥವ್ರಿಗೆ ಸೇತುವೆ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್. ಸೊ ನಿಮ್ದು ಕೆಲಸ ಇದೇ ತರ ಮುಂದುವರಿತಾ ಇರಲಿ ಅಂತ ಭಾವಿಸ್ಕೊಳ್ತೀನಿ. ಥ್ಯಾಂಕ್ ಯು ತನ್ವೀರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ವೀಕ್ಷಕರೇ, ಇವಾಗ ಪ್ರೈಸ್ ಸ್ಟಾರ್ಟ್ ಆಗ್ತಾ ಇರೋದು ಇವ್ರ ಹತ್ರ 37 lakhs ಅಂತ ಹೇಳಿದೀವಿ ಅಲ್ಲ. ಸೊ ಇವಾಗ ಇಲ್ಲಿ ಒಂದು ಡೆಮೋ ಹೌಸ್ ಇದೆ, ಇದು ಹೇಗೆ ಕಟ್ತಾ ಇದ್ದಾರೆ ಅಂತ ನೋಡ್ಕೊಳ್ಳೋಣ. ಸರ್ ಬನ್ನಿ, ಈ ಮನೆ ಬಗ್ಗೆ ತಿಳಿಸಿ. ಸರ್ ಇದು ಬಂದು 37 lakhs ಕಟ್ತಿರೋದು. ಈಗ ನೀವು ಬರೀ 37 ಲಕ್ಷ ವಿತ್ ಮನೆ ಅಂದ್ರೆ ನಾವೆಲ್ಲೂ ಇಲ್ಲಿ ಕಳಪೆ ಕಾಮಗಾರಿ ಏನು ಮಾಡಿಲ್ಲ, ಕ್ವಾಲಿಟಿ ವೈಸೇ ಕೊಟ್ಟಿದೀವಿ. ಕನ್ಸ್ಟ್ರಕ್ಷನ್ ಅಷ್ಟೇ ಎಲ್ಲೂ ಲೋ ಕ್ವಾಲಿಟಿ ಕೊಟ್ಟಿಲ್ಲ. ಪಿಲ್ಲರ್ ಲೋಡಿಂಗ್ ಆಗ್ಬೋದು, ಪ್ರತಿಯೊಂದು ಆಗ್ಬೋದು, G+3 ಕೆಪಾಸಿಟಿ ಕೊಟ್ಟಿರ್ತೀವಿ. ಎಲ್ಲೂ ಸಹ ನಾವು ಜಾಗನೂ ವೇಸ್ಟ್ ಮಾಡಿಲ್ಲ. ಬನ್ನಿ ನೋಡಿಸ್ತೀನಿ. ಓಕೆ ಬನ್ನಿ.
ಸೊ ಸ್ಟಾರ್ಟಿಂಗ್ ಸಂಪ್ ಇರತ್ತಲ್ಲ ಸರ್, ಎಷ್ಟು ಲೀಟರ್ ಸಂಪ್? ಸರ್ ನಮ್ಮ ಕಡೆಯಿಂದ 5000 ಲೀಟರ್ ಕೆಪಾಸಿಟಿ ಕೊಡ್ತೀವಿ. ಇನ್ ಕೇಸ್ 1000 ಮೇಲೆ ಹೋದಾಗ ಅದು ಅವ್ರೇನೋ ಕನ್ಸ್ಟ್ರಕ್ಷನ್ ಜಾಸ್ತಿ ಬೇಕು ನಮಗೆ ಅಂದಾಗ ಬೇಕಾದ್ರೆ ಅಂದ್ರೆ ಅವ್ರಿಗೆ ಕಸ್ಟಮೈಸೇಷನ್ ಇರುತ್ತೆ ಸರ್ ಪ್ರತಿಯೊಂದ್ರಲ್ಲೂ. ಓಕೆ, ಸೊ ಇದು ಇವಾಗ 37 ಲ್ಯಾಕಿಗೆ ಸೈಟ್ ಮೆಜರ್ಮೆಂಟ್ ಎಷ್ಟು ಬರ್ತಾ ಇದೆ ಸರ್? ಇದು 37 ಲ್ಯಾಕ್ಸಿಗೆ 2040 ಕೊಡ್ತಿರೋದು. 20 ಬಂದು ನಿಮ್ಗೆ ನಾರ್ತ್ ಸಿಗುತ್ತೆ, ಸೈಟ್ ಹೆಂಗಿರುತ್ತೆ ಆ ತರ 2040 ಕೊಡ್ತೀವಿ. ಇದರಲ್ಲಿ ನಿಮ್ಗೆ 2 BHK ಕೊಡ್ತೀವಿ. 2 BHK ಒಂದು ಕಾಮನ್ ರೂಮ್ ಇರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಓಪನ್ ಕಿಚನ್ ಬೇಕಂದ್ರೆ ಓಪನ್ ಕಿಚನ್ ಕೊಡ್ತೀವಿ, ಇಲ್ಲ ಕಸ್ಟಮೈಸ್ ಇರುತ್ತೆ, ಅದ್ರಿಗೆ ಯಾರು ಬೇಕು ಯಾವ ತರ ಬೇಕೋ ಆ ತರ ಕೊಡ್ತೀವಿ ಸರ್. ಓಕೆ, ಸೊ ಇದು ಇವಾಗ ಹಾಲ್. ಹೌದು ಸರ್, ಇದು ಬಂದು ಹಾಲು. ಓಕೆ, ನೆಕ್ಸ್ಟ್ ನಮಗೆ 2 ಬೆಡ್ರೂಮ್ ಸಿಗುತ್ತೆ. ಹೌದು, ಒಂದು ಮಾಸ್ಟರ್ ಬೆಡ್ರೂಮ್ ಸರ್. ಇದು ಬಂದು ಮಾಸ್ಟರ್ ಬೆಡ್ರೂಮ್ಗೆ ಅಂತ ಪ್ಲಾನ್ ಆಗಿರೋದು. ಇದು ಅಷ್ಟೇ ನೋಡಿ, ಎಲ್ಲೂ ನಾವು ಸ್ಪೇಸ್ ವೇಸ್ಟ್ ಮಾಡಿಲ್ಲ. ರೂಮ್ ಸಹ ಎಲ್ಲ ಚಿಕ್ಕದು ಬಂದಿಲ್ಲ. ರೂಮ್ ಬಂದು ಕ್ವಾಲಿಟಿ ವೈಸ್ ರೂಮ್ ಬಂದು ನಿಮ್ಗೆ ಸ್ಪೇಸ್ ಎಷ್ಟಿದೆಯೋ ಅಷ್ಟೇ ಕೊಟ್ಟಿದೀವಿ. ಇದು ಅಷ್ಟೇ, ನಿಮ್ಗೆ ಅಂತ ಚಿಕ್ಕ ರೂಮು ಇಲ್ಲ. ನಿಮ್ಗೆ ರೂಮ್ ಬಂದು ಸ್ಟ್ಯಾಂಡರ್ಡ್ ಸೈಜೇ ಕೊಟ್ಟಿದೀವಿ ಸರ್. ಸ್ಟ್ಯಾಂಡರ್ಡ್ ಸೈಜ್ ಅಲ್ಲಿ ರೂಮ್ ಸಿಗುತ್ತೆ. ಸೊ ಓಕೆ, ನೋಡ್ತಾ ಇದ್ದೀರಾ ವೀಕ್ಷಕರೇ, ಕಂಪ್ಲೀಟ್ ಆಗಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು. ಸೊ ಹಾಗೆ G+3 ಕಟ್ಟಿರುವಂತ. ಹೌದು, ನೀವು ಫ್ಯೂಚರ್ ಅಲ್ಲಿ ಬೇಕಾದ್ರೆ ಇನ್ನ 10 years ಬಿಟ್ಟು ನಾವು ಇನ್ನ 3 ಫ್ಲೋರ್ ಕಟ್ಕೋತೀವಿ ಅಂದ್ರೆ ಸರ್ ಆರಾಮಾಗಿ ಕಟ್ಬೋದು. ನಿಮಗೆ ಕೆಪಾಸಿಟಿ G+3 ಇರುತ್ತೆ, ಪಿಲ್ಲರ್ ಲೋಡಿಂಗ್ ಎಲ್ಲ. ಓಕೆ, ಸೊ ನೆಕ್ಸ್ಟ್ ಇದು ಸರ್, ಇದು ಬಂದು ಕಿಚನ್ ಕೊಟ್ಟಿರೋದು ಸರ್. ಇದ್ರಲ್ಲಿ ಅವ್ರಿಗೆ ಸಿಂಕ್ ಸ್ಲ್ಯಾಬ್ ಎಲ್ಲ ನಮ್ಮ ಕಡೆಯಿಂದಾನೆ ಕೊಟ್ಟಿರ್ತೀವಿ. ಇದ್ರಲ್ಲಿ ಓಪನ್ ಕಿಚನ್ ಬೇಕಂದ್ರೆ ಓಪನ್ ಕಿಚನ್ ಕೊಡ್ತೀವಿ. ಇನ್ ಕೇಸ್ ಬೇಡ ನಮಗೆ ಸರ್ ಕ್ಲೋಸ್ ಇರಲಿ ಅಂದ್ರೆ ಕ್ಲೋಸ್ ಮಾಡ್ಕೊಡ್ತೀವಿ. ಸರ್, ಇವಾಗ 37 lakhs ಅಲ್ಲಿ ಕಂಪ್ಲೀಟ್ ಕೀ ಹ್ಯಾಂಡ್ ಓವರ್ ಮಾಡೋದು ನಿಮ್ ಕೆಲಸ. ಹೌದು ಸರ್. ಪೇಂಟಿಂಗ್ ವರೆಗೂ ಪೇಂಟಿಂಗ್ ಎಲ್ಲ ಯಾವ ತರ ಇರುತ್ತೆ ಸರ್? ಪೇಂಟಿಂಗ್ ಎಲ್ಲ ನಿಮ್ಗೆ ಕಸ್ಟಮೈಸ್ ಆಪ್ಷನ್ಸ್ ಕೊಟ್ಟಿರ್ತೀವಿ. ಈಗ ನಾವೊಂದ್ 3 ತರ ಪೇಂಟ್ ತೋರಿಸಿರ್ತೀವಿ ನಿಮ್ಗೆ. ಅದ್ರಲ್ಲಿ ನಿಮ್ಗೆ ಓಕೆ ಆಗಿಲ್ಲ, ನಿಮ್ಗೆ ಯಾವ ಕಲರ್ ಚೂಸ್ ಮಾಡ್ತೀರೋ ಆ ಕಲರ್ನೇ ಹಾಕೊಡ್ತೀವಿ ಸರ್. ಅದ್ರಲ್ಲಿ ಆಗಿರ್ಬೋದು, ಇವಾಗ ಗ್ರಾನೈಟ್ಸ್ ಅದ್ರಲ್ಲೂ ಅಷ್ಟೇ ಸರ್, ಆಪ್ಷನ್ಸ್ ಕೊಡ್ತೀವಿ. ಎಲ್ಲದರಲ್ಲೂ ಪ್ರತಿಯೊಂದ್ರಲ್ಲಿ ಆಪ್ಷನ್ ಇದೆ. ನಿಮ್ ಮೆಟೀರಿಯಲ್ ವೈಸ್ ಕಸ್ಟಮೈಸ್ ಇರುತ್ತೆ. ನಿಮ್ಗೆ ಇದಲ್ಲ ಸರ್ ಇದು ಅಂತಂದ್ರೆ ಹಾಕೊಡ್ತೀವಿ ಸರ್. ಇವಾಗ 37 lakhs ಪ್ಯಾಕೇಜ್ ಅಲ್ಲಿ ನಿಮ್ದು ಬೇರೆ ಗ್ರಾನೈಟ್ಸ್ ಎಲ್ಲ ಇರತ್ತಾ ಅಥವಾ ಕಸ್ಟಮೈಸ್? ಸರ್, ಕಸ್ಟಮೈಸ್ ಬೇಕಾದ್ರೆ ಕಸ್ಟಮೈಸ್ ಮಾಡಿಸ್ಕೊಬೋದಿಲ್ಲ ಸರ್. ನಮ್ಮ ಪ್ಯಾಕೇಜ್ಗೆ ಇದಾಗ್ತಾರೆ ಅಂದ್ರೆ ನಮ್ಮ ಪ್ಯಾಕೇಜ್ ಅಲ್ಲೇ ಮಾಡ್ಕೊಡ್ತೀವಿ. ಪ್ಯಾಕೇಜ್ ಅಲ್ಲೇ ನಮ್ಮ ಪ್ಯಾಕೇಜ್ ಅಲ್ಲಿ ಕೊಡೋದು ಅಷ್ಟೇ, ನಿಮಗೆ ಕ್ವಾಲಿಟಿ ವೈಸ್ ಕೊಡ್ತೀವಿ ಸರ್. ಅದ್ರಲ್ಲಿ ಏನೋ ಲೋ ಕ್ವಾಲಿಟಿ ಕೊಡಲ್ಲ ನಾವು. ಸರಿ, ಇವಾಗ ಈ ಲೇಔಟ್ ಅಲ್ಲಿ ಟೋಟಲ್ ಎಷ್ಟು ಮನೆ ಕಟ್ತಾ ಇರೋದು ಸರ್? ಇಲ್ಲಿ ಹತ್ತತ್ರ ಒಂದು 15 ವರ್ಕ್ ಸ್ಟಾರ್ಟ್ ಆಗಿದೆ. 2 ಆಲ್ರೆಡಿ ಫಿನಿಶ್ ಆಗ್ತಾ ಬರ್ತಿದೆ. ಇದೊಂದು ಮೋಲ್ಡ್ ಇದೆ ಸರ್. ಇನ್ನೊಂದು 2-3 ದಿನದಲ್ಲಿ ಮೋಲ್ಡ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಸರ್. ಇವಾಗ ಈ ಮನೆ ನೋಡ್ತಿದ್ರಲ್ಲ ನೀವು, ಇದು ಬಂದು ನಾವು ಜಸ್ಟ್ 32 lakhs ಅಲ್ಲಿ ಕಟ್ಕೊಟ್ಟಿರೋದು. 32 lakhs? ಹೌದು ಸರ್, 32 lakhs ಅಲ್ಲಿ 600 square feet ಅಲ್ಲಿ ನಾವು 32 lakhs ಕಟ್ಕೊಟ್ಟಿದೀವಿ ವಿತ್ ಸೈಟ್. ಇದು ಒಂದು 3 bedrooms ಮನೆ. ಗ್ರೌಂಡ್ ಫ್ಲೋರ್ ಅಲ್ಲಿ 2 bedrooms ಕೊಟ್ಟಿದೀವಿ. ಮೇಲ್ಗಡೆ ಅವ್ರು ಅಡಿಷನಲ್ ಅವ್ರಿಗೆ ಹೆಂಗ್ ಟೇಸ್ಟ್ ತಕ್ಕಂಗೆ 1 BHK ಎಕ್ಸ್ಟ್ರಾ ಕೇಳಿದ್ರೆ ಹಂಗೆ ಕಟ್ಕೊಟ್ಟಿದೀವಿ ಸರ್. ಇದು ಆಗ್ಲಿ, ಅದು ಅಷ್ಟೇ 32 ಲಕ್ಷದೇನೆ ಪ್ಯಾಕೇಜು. ಇದು ಬಂದು ನಿಮ್ಗೆ 40 lakhs ಅಂತ ಪ್ಯಾಕೇಜ್ ಇದ್ದಿದ್ದು. ಸ್ವಲ್ಪ ಇವ್ರು ಪಾರ್ಕಿಂಗ್ ಎಲ್ಲ ಅಡಿಷನಲ್ ಮಾಡಿಸಿದ್ದಾರೆ ಕಸ್ಟಮೈಸ್ ಇರೋದ್ರಿಂದ. ಹಂಗಾಗಿ ಇವ್ರಿಗೊಂದು 54 lakhs ಗಂಟ ಬಜೆಟ್ ಹೋಗಿದೆ. ಅದ್ರ ಪಕ್ಕದ ಅಷ್ಟೇ, ಅದು ನೋಡ್ಬೋದು 40 lakhs ಕಟ್ಕೊಟ್ಟಿರೋದು ಡೂಪ್ಲೆಕ್ಸ್. ಅದು ಡೂಪ್ಲೆಕ್ಸ್ ಸರ್, 2 BHK ಡೂಪ್ಲೆಕ್ಸ್ ಕಟ್ಕೊಟ್ಟಿದೀವಿ. ಇನ್ನು ಇದಾದ್ರೆ ನಿಮ್ಗೆ 54 lakhs ಪ್ಯಾಕೇಜ್ ಇದೆ. ಅದು 48 lakhs ಪ್ಯಾಕೇಜ್ ಸರ್. ಇದೆಲ್ಲ ನಮಗೆ ಪ್ಯಾಕೇಜ್ಗಳು ಇರೋದು ಈ ಲೆವೆಲ್ ಅಲ್ಲಿ. ಓಕೆ, ಅಂದ್ರೆ ಕಸ್ಟಮೈಸ್ ಆಗಿ ಸ್ವಲ್ಪ ಪ್ರೈಸ್ ಎಲ್ಲ ವೇರಿಯೇಷನ್. ಹೌದು ಸರ್, ಕಸ್ಟಮೈಸ್ ಇರುತ್ತೆ. ಈಗ ಕ್ಲೈಂಟ್ ಟೇಸ್ಟ್ ತಕ್ಕಂಗೆ ನಾವು ಕಟ್ಕೊಡ್ತೀವಿ ಸರ್. ಅವ್ರಿಗೆ ಹೆಂಗೆ ನಾಳೆ ದಿನ ಅವ್ರು ಇರೋದ್ರಿಂದ ಅವ್ರಿಗೆ ಯಾವ ತರ ಬೇಕೋ ಆ ತರ ಕಟ್ಟಿಸ್ಕೋಬಹುದು ಅವ್ರು ನಿಂತು. ಇನಿಷಿಯಲಿನೇ ಅವರು ನಿಮ್ಗೆ ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ಹೌದು ಸರ್, ಸ್ಟಾರ್ಟಿಂಗ್ ಅಲ್ಲೇ ಪ್ಲಾನ್ ಆಗ್ಬೇಕಾದ್ರೆ ಅವ್ರು ನಮ್ಗೆ ಈ ತರ ಪ್ಲಾನ್ ಇದೆ ಅಂತ ಹೇಳಿದ್ರೆ ನಾವು ಆ ಪ್ಲಾನ್ ತಕ್ಕಂಗೆ ಕಟ್ಕೊಡ್ತೀವಿ ಸರ್. ಅವ್ರ ಪ್ಲಾನ್ ತಕ್ಕಂಗೆ ಸರ್. ಒಂದ್ಸತಿ ಬನ್ನಿ, ವಿಸಿಟ್ ಮಾಡಿ, ನಮ್ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ವೈಸ್ ಪ್ರತಿಯೊಂದು ನೋಡಿ, ನಮ್ ಪ್ಲಾನಿಂಗ್ ಹೆಂಗಿದೆ ನೋಡಿ, ಆಮೇಲೆ ಬಂದೇ ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ ಸರ್. ಆ ಥರ ಇಲ್ಲ ಫಸ್ಟೇ ಬಂದು ಬುಕ್ಕಿಂಗ್ ಮಾಡ್ಕೊಳ್ಳಿ ಆಮೇಲೆ ಪ್ಲಾನ್ ನೋಡಿ ಆ ಥರ ಇಲ್ಲ. ನೀವು ಬಂದು ಬುಕ್ಕಿಂಗ್ ಮಾಡ್ಕೋಬೋದು. ಆಮೇಲೆ ನೀವು ಪ್ಲಾನ್ಗೆ ಏನು ಕೊಡ್ತೀರೋ ಆ ಪ್ಲಾನಿಗೆ ಕಟ್ಕೊಡ್ತೀವಿ ಸರ್. ಈಗ ಇರೋದೇ ಕಮ್ಮಿ ಸೈಟ್ಗಳು. ಹಬ್ಬ ಅಂದ್ರೆ ಒಂದು 15 ಸೈಟ್ ಇರ್ಬೋದು. ಬುಕ್ಕಿಂಗ್ಸ್ ಎಲ್ಲ ಆಲ್ರೆಡಿ ಫಾಸ್ಟ್ ಆಗಿ ರನ್ನಿಂಗ್ ಇದೆ. ನೀವು ಬಂದು ಬುಕ್ಕಿಂಗ್ ಮಾಡ್ಕೋಬಹುದು ಸರ್. ಹಾಗೆ ಸರ್, ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಸೊ ಹಾಗೆ ವೀಕ್ಷಕರೇ, ಇವ್ರು ಹೇಳ್ದಂಗೆ ನೀವು ಫಸ್ಟ್ ಬನ್ನಿ, ಇವ್ರ ವರ್ಕ್ ಹೇಗಿದೆ ಅಂತ ನೋಡಿ, ಕನ್ಸ್ಟ್ರಕ್ಷನ್ ಕ್ವಾಲಿಟಿ ನೋಡಿ, ಏನ್ ಪ್ಯಾಕೇಜಸ್ ಅಲ್ಲಿ ಮನೆಗಳನ್ನ ಕಟ್ಕೊಡ್ತಾ ಇದಾರೆ. ಸೊ ಪ್ಯಾಕೇಜಸ್ ವೈಸ್ ಇರತ್ತೆ. ಸಮ್ ಪ್ಯಾಕೇಜಸ್ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಳ್ಬಹುದು. ಸೊ ಆದಷ್ಟು ಬೇಗ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ, ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳಿ. ಹಾಗೆ ತುಂಬಾ ಕಡಿಮೆ ಸೈಟ್ಗಳು ಉಳಿದಿರುವಂತದ್ದು. ನಿಮ್ಮ ಕನಸಿನ ಮನೆ ಕಟ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.